ಮಧುಗಿರಿಯ ಅಗ್ನಿಶಾಮಕ ಇಲಾಖೆಗೆ ಬೇಕಿದೆ ತುರ್ತು ಚಿಕಿತ್ಸೆ. ಇರೋ ಒಂದು ಫೈರ್ ಇಂಜಿನ್ನಲ್ಲೇ ಬೆಂಕಿ ನಂದಿಸೋ ಕಾರ್ಯ. ಬೇಸಿಗೆ ಇನ್ನೇನು ಆರಂಭವಾಗ್ತಾ ಇದೆ. ಎಲ್ಲಂದ್ರಲ್ಲಿ ಬೆಂಕಿ ಹತ್ಕೊಳ್ಳೋದು, ಕಾಡಿನಲ್ಲಿ ಕಾಡ್ಗಿಚ್ಚು ಶುರುವಾಗಲಿದ್ದು, ಬೆಂಕಿಯ ಕೆನ್ನಾಲಿಗೆಗೆ ಅಪಾರ ಪ್ರಮಾಣದ ಅರಣ್ಯ ಸಂಪತ್ತು ನಾಶವಾಗಲಿದೆ. ಮಧುಗಿರಿಯಲ್ಲಿ ವರ್ಷ ಆರಂಭದಲ್ಲಿಯೇ ಸುಮಾರು 23 ಆಕಸ್ಮಿಕ ಬೆಂಕಿ ದುರಂತಗಳು ಸಂಭವಿಸಿವೆ. ಬೆಂಕಿ ದುರಂತದಿಂದ ರಕ್ಷಿಸುವ ಹೊಣೆ ಅಗ್ನಿಶಾಮಕ ಇಲಾಖೆಗೆ ಸೇರಿರುತ್ತೆ. ಆದರೆ ಮಧುಗಿರಿ ತಾಲೂಕಿನ ಅಗ್ನಿಶಾಮಕ ಇಲಾಖೆಯಲ್ಲಿ ಜಲ ವಿವಾಹದ ಕೊರತೆಯಿಂದ, ಅಗ್ನಿ ಅವಘಡಗಳಿಂದ ನಮ್ಮನ್ನ ರಕ್ಷಣೆ ಮಾಡುವವರು ಯಾರು ಅನ್ನೋ ಆತಂಕ ಸಾರ್ವಜನಿಕರಲ್ಲಿ ಮೂಡಿದೆ. ಮಧುಗಿರಿ ತಾಲೂಕಿನಲ್ಲಿ ಸುಮಾರು 2 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇದ್ದು, ಶಾಶ್ವತ ನೀರಾವರಿ ಯೋಜನೆ ಇಲ್ಲದೆ ಬರ ಪೀಡಿತ ಪ್ರದೇಶವಾಗಿದೆ. ಹೀಗಾಗಿ ಬೇಸಿಗೆ ವೇಳೆ ಎಲ್ಲಂದರಲ್ಲಿ ಬೆಂಕಿ ಕಾಣಿಸಿಕೊಳ್ತಾ ಇದ್ದು, ನೀರು ಮತ್ತು ಜಲ ವಾಹನ ಕೊರತೆಯಿಂದ ಬೆಂಕಿ ಅವಘಡ ತಪ್ಪಿಸಲು ಇಲ್ಲಿನ ಸಿಬ್ಬಂದಿ ಸೆಣಸಾಡುವಂತಾಗಿದೆ. ಮಧುಗಿರಿ ಅಗ್ನಿಶಾಮಕ ಇಲಾಖೆಯಲ್ಲಿ 2 ಫೈರ್ ಇಂಜಿನ್ ಇದ್ದು, ಅದರಲ್ಲಿ ಒಂದು ವಾಹನ ಕೆಟ್ಟೋಗಿದ್ದು, ಇರೋ ಒಂದು ಫೈರ್ ಇಂಜಿನ್ನಲ್ಲಿ ಬೆಂಕಿ ನಂದಿಸುವ ಕೆಲಸ ಮಾಡಬೇಕಾಗಿದೆ. ತಾಲೂಕಿನಲ್ಲಿ ಪ್ರತಿ ವರ್ಷ 200ಕ್ಕೂ ಹೆಚ್ಚು ಬೆಂಕಿ ಅವಘಡಗಳು ಸಂಭವಿಸ್ತಾ ಇದ್ದು, ಎಲ್ಲೆಡೆ ಅಗ್ನಿಶಾಮಕ ಇಲಾಖೆ ಸೇವೆ ನೀಡಲು ಸಾಧ್ಯವಾಗ್ತಾ ಇಲ್ಲ. ಕೊಡಿಗೇನಹಳ್ಳಿ ಹೋಬಳಿಯ ದಂಡಿಪುರ ವ್ಯಾಪ್ತಿಯಲ್ಲಿ ಆಕಸ್ಮಿಕ ಬೆಂಕಿ ಅವಘಡ ಸಂಭವಿಸಿತ್ತು. ಈ ಘಟನೆಯಲ್ಲಿ ಕೆವಿ ಸತೀಶ್ ಕುಮಾರ್ ಎಂಬುವವರ ಜಮೀನಿನಲ್ಲಿ ಬೆಳೆದಿದ್ದ ನಿಂಬೆ, ಸೀಬೆಕಾಯಿ, ಹುಣಸೆ ಮತ್ತು ಮಾವು ಸೇರಿ ನೀರಿನ ಪೈಪ್ಗಳು ಸುಟ್ಟು ಕರಕಲಾಗಿತ್ತು. ಬೆಂಕಿ ಹೊತ್ಕೊಳ್ತಿದ್ದಂತೆ 112ಕ್ಕೆ ಕರೆ ಮಾಡಿದ್ರೆ ಸಂಪರ್ಕ ಸಿಗಲಿಲ್ಲ. ಕೊನೆಗೆ ಫೈರ್ ಆಫೀಸರ್ಗೆ ಕಾಲ್ ಮಾಡಿದ್ರೆ ಬೇರೆ ಕಡೆ ಇದ್ರೂ ಬರೋದು ತಡ ಆಯಿತು. ಅಷ್ಟರಲ್ಲಿ ಬೆಳೆಯೆಲ್ಲ ನಾಶ ಆಗಿತ್ತು. ಇನ್ನೊಂದು ಫೈರ್ ಇಂಜಿನ್ ಇದ್ದಿದ್ರೆ ರೈತರ ಬೆಳೆ ಉಳಿತಾಯಿತು ಎಂದು ರೈತ ಸತೀಶ್ ಕಣ್ಣೀರ್ ಹಾಕಿದ್ರು. 135 ಸರ್ವೆ ನಂಬರ್ 23 ಕೋಡಿ ನಂಬರು. ಇದು ಸೀಬೆ ಗಿಡ ತೋಟ ಹಾಕಿದ್ವಿ. ಎಲ್ಲ ಬೆಂಕಿ ಹತ್ಕೊಂಡಿದ್ರು. ಫೈರ್ ಇಂಜಿನ್ಗೆ ಫೋನ್ ಮಾಡಿದ್ರು ಸಹ ಯಾರೂ ಲಿಫ್ಟ್ ಮಾಡಿಲ್ಲ. ಕೊನೆಯಲ್ಲಿ ಲಿಫ್ಟ್ ಮಾಡಿ, ಒಂದೇ ಗಾಡಿ ಇರೋದು, ನಾವೇನು ಮಾಡೋಕ್ಕಾಗಲ್ಲ, ಜನಕ್ಕೊಟ್ಟಿಗೆ ಹೋಗಿದೆ ಅಂತ ಹೇಳಿದ್ದಾರೆ. ನಮ್ಮ ಕತೆ ಏನು ಅಂದರೆ ಅದು ಬರೋವರೆಗೂ ಅಷ್ಟೇ. ನಿಮ್ಮ ಕತೆ 100 ಎಕರೆ ಸುತ್ತಲೆಲ್ಲ 100 ಎಕರೆ ಹತ್ಕೊಂಡಿದೆ. ನಮ್ಮ ಪರಿಸ್ಥಿತಿ ಕೇಳೋರು ಯಾರು? ಈ ಥರ ಆದರೆ ಹೆಂಗೆ ರೈತರು ಉದ್ಧಾರ ಆಗೋದು? ಎಲ್ಲ ಹೊಲ್ಟೋಗಿದೆ, ಟ್ಯಾಂಕ್ ಹೋಗಿದೆ, ಪಂಪು ಹೊಲ್ಟೋಗಿದೆ, ಸೀಬೆ ಗಿಡ ಎಲ್ಲ 1000 ಗಿಡ ಹಾಕಿರೋದು ಅದೆಲ್ಲ ಹೊಲ್ಟೋಗಿದೆ. ನಮ್ಮನ್ನು ನೋಡೋರಿಲ್ಲ, ಮಾಡೋರಿಲ್ಲ. ನಿಂಬೆ 500 ಗಿಡ ಇದೆ ಪಕ್ಕದಲ್ಲಿ, ಮಾವಿನ ತೋಟ. ಇದಕ್ಕೆಲ್ಲ ಸುಮಾರು ಪಂಪು ಮೋಟ್ರಿಂದ ಹಿಡಿದು 22 ಲಕ್ಷ ಹಾಕಿದ್ದೀವಿ. ಎಲ್ಲ ನೀರಿಗೆ ಬಂದಿದ್ದು, ಪಾಲಕ್ಕೆ ಬಂದಿದ್ದು ನೀರಲ್ಲಿ ಮುಳುಗೋದಂಗಾಗಿದೆ. ಇವಾಗ ಇನ್ನೂ ಬೆಳೆ ಬರ್ತಾ ಇದೆ. 3ನೇ ಕ್ರಾಪ್. ಈ ಥರ ಆಗಿದೆ ನಮ್ಮ ಪರಿಸ್ಥಿತಿ. ಕೇಳೋರಿಲ್ಲ, ಮಾಡೋರಿಲ್ಲ. ಇದು ಇನ್ಸೂರೆನ್ಸ್ ಆಫೀಸ್ಗೆ ಅಲ್ಲಿ ಹೋದರೆ ಅಲ್ಲೇ ಹೋಗ್ರಿ ಅಂತಾರೆ, ಇಲ್ಲಿ ಬಂದರೆ ಅಲ್ಲಿ ಹೋಗ್ರಿ ಅಂತಾರೆ. ಯಾರು ಸರಿಯಾದ ಮಾಹಿತಿ ಕೊಡೋರೇ ಇಲ್ಲ. ಅದೆಲ್ಲ ಒಂದು 20 ಲಕ್ಷ ಲಾಸ್. ಪೈಪ್ಲೈನು, ಪಂಪು ಮೋಟ್ರು, ಟ್ಯಾಂಕು ಎಲ್ಲ ಲಾಸ್. 500 ಗಿಡ ತೋಟ ಎಲ್ಲ ಕಂಪ್ಲೀಟ್ ಹಾಳಾಗಿದೆ. ಸೀಬೆ ಗಿಡ ಹೊರಟೋಗಿದೆ, ಎಲ್ಲ 1000 ಗಿಡ. ಈ ಥರ ಪರಿಸ್ಥಿತಿ ರೈತರದು. ಇನ್ನು ಇಲ್ಲಿಯ ಅಗ್ನಿಶಾಮಕ ಇಲಾಖೆಯಲ್ಲಿ 10 ಹುದ್ದೆಗಳು ಖಾಲಿಯಿದ್ದು, ಕೆಲಸ ಮಾಡುವ ಸಿಬ್ಬಂದಿಯ ಕೊರತೆ ಹಾಗೂ ಫೈರ್ ಇಂಜಿನ್ ಗಾಡಿ ಕೊರತೆ ಇದೆ. ಕಳೆದ 1 ತಿಂಗಳಲ್ಲಿ ಮಧುಗಿರಿಯಲ್ಲಿ 35 ಅಗ್ನಿ ದುರಂತ ಸಂಭವಿಸಿದೆ ಎಂದು ಕರೆ ಬಂದಿದ್ದು, 22 ಕಡೆ ಮಾತ್ರ ತೆರಳಿ ಬೆಂಕಿ ನಂದಿಸಲಾಗಿದೆಯಂತೆ. ಉಳಿದ 13 ಕಡೆ ತೆರಳಿ ಅಗ್ನಿ ನಂದಿಸುವ ಕೆಲಸ ಮಾಡಲಾಗಿಲ್ವಂತೆ. ಹೀಗಾಗಿ ಈ ಬಾರಿ ಬೇಸಿಗೆ ಹೆಚ್ಚಾಗಿದ್ದು, ಅಗ್ನಿ ದುರಂತ ಸಂಭವಿಸದಂತೆ ಜನರು ಜಾಗೃತಿ ವಹಿಸಬೇಕೆಂದು ಅಗ್ನಿಶಾಮಕ ಸಿಬ್ಬಂದಿ ತಿಳಿಸಿದ್ರು. ಮಧುಗಿರಿ ಜನತೆಯಲ್ಲಿ, ಸಾರ್ವಜನಿಕರಲ್ಲಿ ಮತ್ತು ರೈತ ಬಾಂಧವರಲ್ಲಿ ಒಂದು ಮನವಿ. ಈ ಸಾರಿ ಏನಾಗಿದೆ ಅಂದರೆ, ಬೇಸಿಗೆ ಜಾಸ್ತಿ ಇರೋದ್ರಿಂದ ಲಾಸ್ಟ್ ಟೈಮು ತುಂಬ ಮಳೆ ಆಯಿತು. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಗಿಡ ಮತ್ತು ಹುಲ್ಲು ಎಲ್ಲ ಸಾಕಷ್ಟು ಬೆಳೆದಿರೋದ್ರಿಂದ ಫೈರು ಸಿಕ್ಕಾಪಟ್ಟೆ ಆಗ್ತಾಯಿದೆ. ಹಾಗಾಗಿ ಜಲವಾಹನ ಕೂಡ ಒಂದೇ ಇರೋದ್ರಿಂದ ನಮ್ಮದು ವಾಟರ್ ಟೆಂಡರು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಡೈಲಿ 3, 4, 5 ಹೀಗೆಲ್ಲ ಕಾಲ್ಸ್ ರಿಜಿಸ್ಟರ್ ಆಗ್ತಾಯಿದೆ. ನಾವು 2, 3 ಅಟೆಂಡ್ ಮಾಡ್ತಾಯಿದ್ದೀವಿ. ದಯಮಾಡಿ ತಾವುಗಳು ಯಾರು ಬೆಂಕಿ ಹಚ್ಚಬಾರ್ದಂತ ಕುರಿಗಾಹಿಗಳಲ್ಲಿ ಮತ್ತು ದನ ಮೇಯಿಸೋರಲ್ಲಿ ಇವರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ದಯಮಾಡಿ ಆದಷ್ಟು ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈ ಗಾಡಿ ಒಂದಿರೋದು ಎಲ್ಲರ ಗಮನಕ್ಕೆ ಹೋಗಿದೆ. ನಾವು ದಯಮಾಡಿ ಸಹಕರಿಸಬೇಕು ಅಂತ ತಮ್ಮಲ್ಲಿ ಸಾರ್ವಜನಿಕರಲ್ಲಿ ಮತ್ತು ರೈತರಲ್ಲಿ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊಳ್ತೀನಿ. ತಾವುಗಳು 112ಗೆ ಕಾಲ್ ಮಾಡಬೇಕು ಇಮಿಡಿಯೇಟು. ಮತ್ತು 182 108ಗೆ ಕಾಲ್ ಮಾಡೋದು ಸಹ ನಮಗೆ ಕಾಲ್ ಕೊಡ್ತಾರೆ. ಜೊತೆಗೆ ನಮ್ಮ ಮಧುಗಿರಿ ಠಾಣೆಯ
ಫೋನ್ ನಂಬರ್ ಇದಾಗಿರುತ್ತೆ 08137 284328. ಸೊ ಹಾಗಾಗಿ ನೀವು ಆದಷ್ಟು ನಾವು ಬರೋಷ್ಟರಲ್ಲಿ ನಮಗೆ ಕಾಲ್ ಕೊಡಿ ಇಮಿಡಿಯೇಟು. ನಾವು ಬರೋಷ್ಟರಲ್ಲಿ ನೀವು ಸ್ವಲ್ಪ ಜನರು ಸೇರ್ಕೊಂಡ್ಬಿಟ್ಟು ಸೊಪ್ಪು ತೊಗೊಂಡು ಬೀಟಿಂಗ್ ಅದನ್ನು ಬಡಿತಾ ಹೋಗ್ತಾ ಇದ್ದರೆ, ಸ್ವಲ್ಪ ಹೆಚ್ಚಿರುವಂಥ ಕಡೆ ಹೋಗಬೇಡಿ ದಯಮಾಡಿ. ಕಡಿಮೆ ಇರೋ ಕಡೆ ತಾವು ಸೊಪ್ಪು ತೊಗೊಂಡು ಬಡಿತಾ ಇದ್ದರೆ ಬೆಂಕಿ ಯಾರುತ್ತೆ ತೊಂದರೆ ಇಲ್ಲ. ಅಷ್ಟರಲ್ಲಿ ನಾವು ಆದಷ್ಟು ಬೇಗ ಸ್ಪಾಟಿಗೆ ಬರ್ತೀವಿ, ರೀಚ್ ಆಗ್ತೀವಿ. ಸೊ ಹೊಲದ ಕಡೆ ಇರಬೇಕು, ಬೆಂಕಿ ಹೆಚ್ಚುದನ್ನು ಕಡಿಮೆ ಮಾಡಬೇಕು. ಸೊ 2-3 ಇದ್ದಾಗ ಬೆಂಕಿ ಅವಾಯ್ಡ್ ಮಾಡ್ಬೋದು. ಕೂಡಲೇ ನಮಗೆ ಕಾಲ್ ಕೊಡಬೇಕು. ಬಾರಿ ಸಲ್ಲಿಸಿದ್ದೀವಿ ಸರ್. ಇಲಾಖೆ ಕೂಡ ಆದಷ್ಟು ತುಂಬ ಕ್ರಮ ವಹಿಸ್ತಾ ಇದೆ. ಇಲಾಖೆ ಸರ್ಕಾರ ಕೂಡ ಆದಷ್ಟು ಬೇಗ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನೇನು 2 ತಿಂಗಳಲ್ಲಿ ಬೇಸಿಗೆ ಆರಂಭವಾಗಲಿದ್ದು ಬೆಂಕಿ ದುರಂತ ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮಧುಗಿರಿ ತಾಲೂಕಿಗೆ ಇನ್ನೊಂದು ಅಗ್ನಿಶಾಮಕ ವಾಹನದ ಅಗತ್ಯವಿದ್ದು ಸರ್ಕಾರ ಕೂಡಲೇ ತಾಲೂಕಿಗೆ ಅಗ್ನಿಶಾಮಕ ವಾಹನದ ಜೊತೆಗೆ ಸಿಬ್ಬಂದಿಯನ್ನ ನೇಮಿಸಿಕೊಂಡು ಜನರನ್ನ ರಕ್ಷಣೆ ಮಾಡಬೇಕಾಗಿದೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.